ಸಿದ್ದರಾಮಯ್ಯ ರಾಜ್ಯಕ್ಕಷ್ಟೇ ಅಲ್ಲ ದೇಶಕ್ಕೂ ಕೂಡ ಅನಿವಾರ್ಯ. 138 ಶಾಸಕರು ಕೂಡ ಸಿದ್ದರಾಮಯ್ಯ ಅವರ ಜೊತೆಗಿದ್ದೀವಿ. ಇದು ಕಂಪ್ಲಿ ಕಾಂಗ್ರೆಸ್ ಶಾಸಕ ಗಣೇಶ್ ಅವರ ಸ್ಟೇಟ್ಮೆಂಟ್ ಆಗ್ತಿದೆ. ಸಿಎಂ ಒಂದು ರೀತಿ ರೋಲ್ ಮಾಡೆಲ್ ಇದ್ದಂತೆ, ಸಿದ್ದರಾಮಯ್ಯ ಮುಂದುವರೆದ್ರೆ ಒಳ್ಳೇದೇ ಅಲ್ವಾ ಅಂತ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಶಾಸಕರುಗಳು ಕೂಡ ಈಗ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕಂಪ್ಲಿ ಕಾಂಗ್ರೆಸ್ ಶಾಸಕ ಗಣೇಶ್ ಅವರು ಕೂಡ ತಮ್ಮ ಹೆಬ್ಬಯಕೆ ಏನು, ಸಿದ್ದರಾಮಯ್ಯ ಅವರು ಮುಂದುವರಿಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ತಿಳಿಸ್ತಾ ಇದ್ದಾರೆ. ಆ ಮೂಲಕ ಶಾಸಕರ ಬಲ ಕೂಡ ಸಿದ್ದರಾಮಯ್ಯ ಅವರಿಗೆ ಇದೆ ಅನ್ನೋದನ್ನ ಮತ್ತೆ ಮತ್ತೆ ಖಾತ್ರಿಪಡಿಸುವಂತಹ ಬೆಳವಣಿಗೆಗಳು. ಪಾರ್ಟಿ ಕೂಡ ಭಾಳ ಒಳ್ಳೆಯದು. ಮುಂದೆ ಬರೋಂಥ ದಿನಗಳಲ್ಲಿ ಈ ಸತ್ಯ ನೋಡಿರಲ್ಲ, ಈ ಚುನಾವಣೆ ತಾವೆಲ್ಲ ನೋಡಿರಿ. ಯಾಕಂದ್ರೆ ಅವರು ಒಂದು ರೋಲ್ ಮಾಡಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಡೀ ಉತ್ತರ ಕರ್ನಾಟಕದ ಇವಾಗ ಬಳ್ಳಾರಿ ಉದಾಹರಣೆ ತಗೋರಿ, 5 ತಾಲೂಕು ಕಾಂಗ್ರೆಸ್ MLAಗಳಿದ್ದೀವಿ. ಹಾಗಾಗಿ ಅವ್ರ ಕೊಡುಗೆ ಭಾಳಷ್ಟಿದೆ ಪಕ್ಷಕ್ಕೆ. ಹೊಸ ನಾಯಕತ್ವ ಇರೋ ಸೃಷ್ಟಿ ಆಗೋವರೆಗೂ ಸಿದ್ದರಾಮಯ್ಯ ಇರಲೇಬೇಕಿಲ್ಲಿ ಅಂತ ಹೇಳ್ತಿದ್ದಾರೆ. ಅದು ಪಾರ್ಟಿ ಹೈಕಮಾಂಡ್ ನಿರ್ಧಾರ ಮಾಡ್ತಿದ್ವಿ. ನಾವು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಬರಲ್ಲ. ಯಾಕಂದರೆ ಅವ್ರ ಸ್ವಂತ ಹೇಳಿಕೆ ಇದ್ರ ಬಗ್ಗೆ ನಾನು ಏನು ಮಾತಾಡೋಕ್ಕೆ ಅಲ್ಲ ಸರ್. ಈಗ ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿ ಬೇರೆ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಸ್ಟ್ರಾಂಗ್ ಆಗಿಲ್ವಾ ಅಂತ ಎಲ್ಲರೂ ಇವತ್ತೇನು ಎಷ್ಟು ಜನ MLAಗಳಿದ್ದೀವಿ, ಎಲ್ಲರೂ ಸ್ಟ್ರಾಂಗ್ ಆಗಿದ್ದೀವಿ. 138 ಜನ ಏನಿದ್ದೀವಿ, ಎಲ್ಲರೂ ಸ್ಟ್ರಾಂಗ್ ಇದ್ದಾನೆ. ಅದ್ರಾಗೇನು ಬೇರೆ ಮಾತಿಲ್ಲ. ಸಿದ್ದರಾಮಯ್ಯ ಕಾಂಗ್ರೆಸ್ಸಲ್ಲಿ ದಾಖಲೆ ಬ್ರೇಕ್ ಮಾಡ್ತಾರಾ? ಯಾವುದು ದೇವರಾಜ್ ಅವರ ದಾಖಲೆ ಬ್ರೇಕ್ ಮಾಡ್ತಾರಾ? ಅದು ಪಾರ್ಟಿ ಮತ್ತು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಪರಮೇಶ್ವರ್ ಹೇಳಿದ್ದಾರೆ ದಾಖಲೆ ಬ್ರೇಕ್ ಮಾಡಲಿ ಅಂತ. ನಾವು ಅಲ್ಲ ಇರ್ಬೋದು, ಅಲ್ಲ ಒಳ್ಳೇದಲ್ಲ, ಆದರೂ ಕೂಡ ಒಳ್ಳೇದಲ್ಲ. ಅದ್ರಾಗೇನು ತಪ್ಪೈತಿ? ಹೈಕಮಾಂಡ್ ಒಪ್ಪಿ 5 ವರ್ಷಗಳ ಕಾಲ ನೀವು ಮುಂದುವರಿ ಅಂದರೆ 100% ಸಾಹೇಬ್ರೆ ಮುಂದುವರಿತಾರೆ. ಅದ್ರಾಗೇನೈತಿ? ಗಣೇಶ್ ಅವ್ರ ಬೆಂಬಲ ಸಿದ್ದರಾಮಯ್ಯ ಅವ್ರಿಗೆ ಇರುತ್ತೆ. ಎಲ್ಲರೂ ಟೋಟಲ್ ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲ MLAಗಳು ಸಾಹೇಬ್ರಿಗೆ ಬೆಂಬಲ ಇದ್ದೀವಿ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತೈತಿ ಅದ್ರ ಕೂಡ ನಾವು ಬದ್ಧವಾಗಿದ್ದೀವಿ.